ಆ ಎಲ್ಲ ಧರ್ಮಗಳಲ್ಲಿ ಅತ್ಯಂತ ಸನಾತನವಾದ ಆನ್ಸಿಯಂಟ್ ರಿಲಿಜನ್ ಯಾವುದಾದ್ರೂ ಇದ್ರೆ ಅದು ವೀರಶೈವ ಧರ್ಮ. ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆಯಲ್ಲಿ ಸಿಕ್ಕಂತಹ ಆ ಉತ್ಖನನದ ಆಧಾರಗಳನ್ನು ಒಪ್ಪೋದಾದ್ರೆ ಅಂತಿಮ ಸಂಸ್ಕಾರವನ್ನ ಮಾಡಿದ ಸಾವಿರ ಸಂಖ್ಯೆಯ ಅಸ್ಥಿಪಂಜರಗಳು, ಆ ಅಸ್ಥಿಪಂಜರಗಳ ಕೊರಳೊಳಗ ಲಿಂಗಗಳು ದೊರೆತಿದ್ದಾವೆ ಎನ್ನುವಂಥ ಮಾತನ್ನ ಸರ್ ಜಾನ್ ಮಾರ್ಷಲ್ ತನ್ನ ಗ್ರಂಥದೊಳಗೆ ಉಲ್ಲೇಖ ಮಾಡ್ತಾನೆ. ವೀರಶೈವ ಪರಂಪರೆ ಇಂದು ನಿನ್ನೆಯದಲ್ಲ. ಸನಾತನವಾದ ಪ್ರಾಚೀನವಾದ ಇತಿಹಾಸವನ್ನು ಹೊಂದಿರತಕ್ಕಂಥ ಪರಂಪರೆ. ನಿಮಗೆಲ್ಲ ನೆನಪಿರಲಿ, ಈ ಜಗತ್ತಿನೊಳಗೆ ಅನೇಕ ಧರ್ಮಗಳನ್ನು ನಾವು ನೋಡುತ್ತೇವೆ. ಆ ಎಲ್ಲ ಧರ್ಮಗಳಲ್ಲಿ ಅತ್ಯಂತ ಸನಾತನವಾದ ಪ್ರಾಚೀನವಾದ ಪುರಾತನವಾದ ಆನ್ಸಿಯಂಟ್ ರಿಲಿಜನ್ ಯಾವುದಾದ್ರೂ ಇದ್ದರೆ ಅದು ವೀರಶೈವ ಧರ್ಮ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾವು ಹೇಳಬೇಕಾಗ್ತದೆ. ನಿಮಗೆಲ್ಲ ನೆನಪಿರಲಿ, ಪ್ರಾಚೀನ ಕಾಲದ ನಾಗರಿಕತೆಗಳನ್ನು ನಾವು ಇತಿಹಾಸದಲ್ಲಿ ಓದ್ತೀವಿ. ಸಿವಿಲೈಜೇಷನ್ ಬಗ್ಗೆ, ಅದು ಗ್ರೀಸ್ ನಾಗರಿಕತೆ ಇರ್ಬೋದು, ಸಿಂಧು ಬಯಲಿನ ನಾಗರಿಕತೆ ಇರ್ಬೋದು, ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆ ಇರ್ಬೋದು. ಹೀಗೆ ಜಗತ್ತಿನ ಹಲವಾರು ನಾನಾ ಭಾಗಗಳಲ್ಲಿ ಆಯಾ ಕಾಲದ ನಾಗರಿಕತೆಗಳ ಉತ್ಖನನವನ್ನು ಮಾಡಿ, ಅದರ ಅಧ್ಯಯನವನ್ನು ಮಾಡಿ ಅನೇಕ ವಿಚಾರಗಳನ್ನು ಇತಿಹಾಸದಲ್ಲಿ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ಉತ್ಖನನ ಬಹಳ ವಿಶೇಷವಾಗಿರತಕ್ಕಂಥದ್ದು. ಅದು ಯಾವುದು ಅಂದರೆ ಸಿಂಧು ಬಯಲಿನ ಉತ್ಖನನ, ಹರಪ್ಪ ಮತ್ತು ಮೊಹೆಂಜೊದಾರೋ ಉತ್ಖನನ. ಇವೆರಡೂ ಉತ್ಖನನಗಳು ಯಾಕೆ ವಿಶೇಷ ಮತ್ತು ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿದ್ದಾವೆ ಅಂದರೆ, ಅಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಇವತ್ತೇನು ನೀವು ವೀರಶೈವ ಲಿಂಗಾಯತರ ಎದೆಯ ಮೇಲೆ ಗುರು ಅನುಗ್ರಹಿಸಿದ ಲಿಂಗವನ್ನು ಧಾರಣೆ ಮಾಡಿ ಅಂಗದ ಮೇಲೆ ಭಗವಂತನ ಸ್ಥಾನವನ್ನು ಸಾನ್ನಿಧ್ಯವನ್ನು ವಹಿಸಿಕೊಂಡು ಪ್ರತಿಯೊಬ್ಬ ವೀರಶೈವರು ನಡೆದಾಡುವ ಮಂದಿರ ಅನ್ನುವಂತಹ ಗೌರವ ಭಾಜನದೊಂದಿಗೆ ಏನು ಮಾನ ಸಮ್ಮಾನವನ್ನು ಪಡೆದುಕೊಂಡಿದ್ದೀರಿ, ಅದೇ ಥರದ ಲಿಂಗವನ್ನು ಧರಿಸಿದ ಪಳೆಯುಳಿಕೆಗಳು ಸಾವಿರ ಸಂಖ್ಯೆಯೊಳಗೆ ಸಿಂಧು ಬಯಲಿನ ನಾಗರಿಕತೆಯಲ್ಲಿ, ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆಯಲ್ಲಿ ಸಿಕ್ಕಿದ್ದಾವೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ನಾವಿಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಆ ಉತ್ಖನನದ ಜವಾಬ್ದಾರಿಯನ್ನು ಹೊತ್ತವರು ಯಾರಪ್ಪ ಅಂತ ಕೇಳಿದರೆ ಸರ್ ಜಾನ್ ಮಾರ್ಷಲ್ ಅನ್ನುವಂಥ ವ್ಯಕ್ತಿ. ಅವರು ಏನಾಗಿದ್ದರು? 1902ನೇ ಇಸ್ವಿಯಿಂದ 1928ನೇ ಇಸ್ವಿಯವರೆಗೆ ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿಸ್ಟ್ ಸರ್ವೆ ಆಫ್ ಇಂಡಿಯಾ ಸಂಸ್ಥೆಯ ನಿರ್ದೇಶಕರಾಗಿ ಹರಪ್ಪ ಮತ್ತು ಮೊಹೆಂಜೊದಾರೋ ಮತ್ತು ಸಿಂಧು ಬಯಲಿನ ನಾಗರಿಕತೆಗೆ ಸಂಪೂರ್ಣವಾದ ಉತ್ಖನನದ ಜವಾಬ್ದಾರಿಯನ್ನು ಅವರು ಹೊತ್ತಿರ್ತಾರೆ. ಅವರು ಒಂದು ದೊಡ್ಡ ಗ್ರಂಥವನ್ನು ರಚನೆ ಮಾಡ್ತಾರೆ. ಆ ಗ್ರಂಥ ಯಾವುದಪ್ಪ ಅಂತ ಕೇಳಿದರೆ ಮೊಹೆಂಜೊದಾರೋ ಆ್ಯಂಡ್ ಇಂಡಸ್ ವ್ಯಾಲಿ ಸಿವಿಲೈಜೇಷನ್, ವ್ಯಾಲ್ಯೂಮ್ ನಂಬರ್ 1. ಈ ಗ್ರಂಥದೊಳಗೆ ಆ ಎಲ್ಲ ವಿಚಾರಗಳ ಕುರಿತು ಉಲ್ಲೇಖವನ್ನು ಮಾಡ್ತಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಆ ಗ್ರಂಥದಲ್ಲಿ ಎಷ್ಟು ಭಾಳ ಮಹತ್ವಪೂರ್ಣವಾದ ಅಂಶಗಳನ್ನು ತಿಳಿಸಿದ್ದಾರೆ ಅಂದರೆ, ಇವತ್ತೇನು ವೀರಶೈವ ಲಿಂಗಾಯತರು ಲಿಂಗೈಕ್ಯರಾದ ಮೇಲೆ ಸಮಾಧಿಯನ್ನು ಮಾಡುವಂಥ ಸಂದರ್ಭದೊಳಗೆ ನಮ್ಮ ಪರಂಪರೆಯೊಳಗೆ ಯಾವ ವ್ಯಕ್ತಿಯನ್ನು ಮಲಗಿಸಿ ಸಮಾಧಿ ಮಾಡುವಂಥ ಪದ್ಧತಿ ಇಲ್ಲ. ಇದು ಗೊತ್ತಿರಲಿ, ನೆನಪಿರಲಿ. ಯಾವ ರೀತಿಯಾಗಿ ಸಮಾಧಿ ಮಾಡ್ತಾರೆ ಅಂತ ಕೇಳಿದರೆ, ದಕ್ಷಿಣ ದಿಕ್ಕಿನ ಗೋಡೆಯೊಳಗೆ ತ್ರಿಕೋಣ ಆಕಾರದ ಅಥವಾ ಪಂಚಕೋಣ ಆಕಾರದ ಒಂದು ಗೂಡನ್ನು ನಿರ್ಮಾಣ ಮಾಡಿ, ಆ ಗೂಡಿನೊಳಗೆ ಮೃತ ವ್ಯಕ್ತಿಯ ಶರೀರವನ್ನು ಇಟ್ಟು, ಆ ಮೃತ ವ್ಯಕ್ತಿಯ ಮುಖದ ಭಾಗ ಅಭಿಮುಖ ಯಾವ ಕಡೆಗೆ ಅಂದರೆ ಉತ್ತರ ದಿಕ್ಕಿಗೆ ಇರತಕ್ಕಂಥದ್ದು, ದಕ್ಷಿಣ ದಿಕ್ಕಿಗೆ ಬೆನ್ನಿರತಕ್ಕಂಥದ್ದು, ಉತ್ತರ ದಿಕ್ಕಿಗೆ ಮುಖ ಇರತಕ್ಕಂಥ ರೀತಿಯೊಳಗೆ ಅವನನ್ನು ಕುಳ್ಳಿರಿಸಿ, ಪದ್ಮಾಸನದ ವ್ಯವಸ್ಥೆಯೊಳಗೆ ಕುಳ್ಳಿರಿಸಿ, ಕೈಯೊಳಗ ಲಿಂಗವನ್ನು ಅಥವಾ ಬಾಯೊಳಗ ಲಿಂಗವನ್ನು
ಅಥವಾ ಹೃದಯ ಮಧ್ಯದಲ್ಲಿಯೇ ಬಿಡುವಂಥದ್ದು ಅಥವಾ ಶಿರದ ಮೇಲೆ ಧರಿಸುವಂಥದ್ದು, ಇನ್ನೂ ಕೆಲವು ಕಡೆ ಎಡಗೈ ರಟ್ಟೆಗೆ ಧರಿಸುವಂಥ ಪದ್ಧತಿಯನ್ನು ಒಳಗೊಂಡಿರುವ ಹಾಗೆ ಅಂತಿಮ ಸಂಸ್ಕಾರವನ್ನು ಮಾಡತಕ್ಕಂಥ ಪದ್ಧತಿ ಇರತಕ್ಕಂಥದ್ದು. ಇವತ್ತು ನಾವು ಅದನ್ನು ಅನುಚಾನವಾಗಿ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಹರಪ್ಪ ಮೊಹೆಂಜೊದಾರೋ ಸಿಂಧೂ ಬಯಲಿನ ನಾಗರಿಕತೆಯೊಳಗೆ ಇದೇ ರೀತಿಯಾದಂತಹ ಅಂತಿಮ ಸಂಸ್ಕಾರವನ್ನು ಮಾಡಿದ ಸಾವಿರ ಸಂಖ್ಯೆಯ ಅಸ್ಥಿಪಂಜರಗಳು, ಆ ಅಸ್ಥಿಪಂಜರಗಳ ಕೊರಳೊಳಗೆ ಲಿಂಗಗಳು ದೊರೆತಿದ್ದಾವೆ ಎನ್ನುವಂಥ ಮಾತನ್ನು ಸರ್ ಜಾನ್ ಮಾರ್ಷಲ್ ತನ್ನ ಗ್ರಂಥದೊಳಗೆ ಉಲ್ಲೇಖ ಮಾಡ್ತಾನೆ. ಆಶ್ಚರ್ಯ ಜೊತೆಗೆ ಅದ್ಭುತ. ಇದು ಸರ್ ಜಾನ್ ಮಾರ್ಷಲ್ ಅನ್ನೋಂಥ ಬ್ರಿಟಿಷ್ ವ್ಯಕ್ತಿ, ಯಾರೋ ಭಾರತದ ವ್ಯಕ್ತಿ, ಯಾರೋ ವೀರಶೈವ ಧರ್ಮೀಯ ಇದನ್ನು ಹೇಳಿದ್ದಪ್ಪ ಅಂತ ಕೇಳಿದರೆ ಅದಕ್ಕೂ ಟೀಕೆ ಮಾಡುವಂಥವ್ರು ನಮ್ಮವರೇ ಹುಟ್ಟುತ್ತಿದ್ದರು. ಇದು ಒಂದು ಕಡೆಗೆ ಈ ಎಲ್ಲ ವಸ್ತುಗಳು ಸಿಕ್ಕವು, ಇದು ವೀರಶೈವ ಪರಂಪರೆಗೆ ಸಂಬಂಧಪಟ್ಟಿದ್ದು ಅನ್ನುವಂಥದ್ದನ್ನು ಕೂಡ ಭಾಳ ಸ್ಪಷ್ಟವಾಗಿ ಆತ ಸಾದರವಾಗಿ ಅಂದರೆ ಸಾಧಾರವಾಗಿ ಅದನ್ನು ಪ್ರತಿಪಾದನೆ ಮಾಡಿದ್ದಾನೆ. ಇದು ಒಂದು ಕಡೆಗೆ ಆಯಿತು. ಮತ್ತೊಂದು ಕಡೆಗೆ ಈ ಸಿಂಧೂ ಬಯಲಿನ ನಾಗರಿಕತೆಯನ್ನು ಮತ್ತು ಹರಪ್ಪ ಮೊಹೆಂಜೊದಾರೋ ನಾಗರಿಕತೆಯ ಕಾಲಮಾನವನ್ನು, ಸಮಯವನ್ನು ನಿಗದಿ ಮಾಡೋದಕ್ಕೆ ಆಸ್ಟ್ರೇಲಿಯಾ, ಅಮೇರಿಕಾ, ಯುರೋಪ್ ಖಂಡದ ಎಲ್ಲ ಆರ್ಕಿಯಾಲಜಿಸ್ಟ್ಗಳ ಒಂದು ತಂಡ ಒಂದು ಕಡೆಗೆ ಸೇರ್ತದೆ. ಕಾರ್ಬನ್ ಮ್ಯಾಪಿಂಗ್ ಮಾಡ್ತಾರೆ, ಏನೆಲ್ಲ ಅಧ್ಯಯನಗಳನ್ನು ಮಾಡ್ತಾರೆ, ಅವರದೇ ಆದ ಒಂದು ತಂತ್ರಜ್ಞಾನದೊಂದಿಗೆ ಆ ಎಲ್ಲವುಗಳನ್ನು ಪರೀಕ್ಷೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ಇಂಡಸ್ ವ್ಯಾಲಿ, ಸಿಂಧೂ ಬಯಲಿನ ನಾಗರಿಕತೆ, ಹರಪ್ಪ ಮೊಹೆಂಜೊದಾರೋ ನಾಗರಿಕತೆ 5000ದಿಂದ 7000 ವರ್ಷಗಳ ಪುರಾತನವಾಗಿರತಕ್ಕಂಥದ್ದು ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರೆ ಆರ್ಕಿಯಾಲಜಿಸ್ಟ್. ಇದರಿಂದ ನಮಗೇನು ತಿಳಿದು ಬರ್ತದೆ? ವೀರಶೈವ ಲಿಂಗಾಯತ ಪರಂಪರೆ ಯುಗ ಯುಗಗಳ ಪರಂಪರೆ ಅಂತ ನಾವು ಹೇಳ್ಕೊತಾನೆ ಇದ್ದೀವಿ. ಅದಕ್ಕೆ ವೇದಗಳ ಆಧಾರ ಇದೆ, ಉಪನಿಷತ್ತುಗಳ ಆಧಾರ ಇದೆ, ಶಿವಾಗಮಗಳ ಆಧಾರ ಇದೆ, ಸ್ಕಂದ ಪುರಾಣ ಆಧಾರ ಇದೆ, ಶಿವಪುರಾಣ ಆಧಾರ ಇದೆ, ಲಿಂಗಧಾರಣ ಚಂದ್ರಿಕಾ ಮುಂತಾದ ಅನೇಕ ಗ್ರಂಥಗಳ ಆಧಾರ ಇದೆ. ಆದರೆ ಕೆಲವರು ಅದನ್ನು ಮೂಗು ಮುರಿಯುವಂಥದ್ದನ್ನು ನಾವು ನೋಡ್ತೀವಿ. ಅದು ನಮ್ಮವರೇ, ಭಾಳ ಓದಿದವರು ಅನಿಸಿಕೊಂಡವರು. ಕೃತಯುಗದಲ್ಲೂ ನಮ್ಮ ಪರಂಪರೆ ಇದೆ, ದ್ವಾಪರ ಯುಗದಲ್ಲೂ ನಮ್ಮ ಪರಂಪರೆ ಇದೆ, ತ್ರೇತಾಯುಗದೊಳಗೂ ನಮ್ಮ ಪರಂಪರೆ ಇದೆ, ಹಾಗೆ ಕಲಿಯುಗದೊಳಗೂ ಕೂಡ ಆ ಪರಂಪರೆ ಒಂದು ಮುಂದುವರೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅವರೇನು ವಿಚಾರವಂತರು, ಭಾಳ ಓದಿದವರು, ಬುದ್ಧಿವಂತರು ಆಧಾರವನ್ನು ಕೇಳ್ತಾರಲ್ಲ, ಈ ವೇದಗಳ ಆಧಾರ ಒಂದು ಕಡೆಗಿಡೋಣ. ಸಿಂಧೂ ಬಯಲಿನ ನಾಗರಿಕತೆಯನ್ನಾದರೂ ನೀವು ಒಪ್ತೀರಾ? ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆಯಲ್ಲಿ ಸಿಕ್ಕಂತಹ ಆ ಉತ್ಖನನದ ಆಧಾರಗಳನ್ನು ಒಪ್ಪೋದಾದರೆ ನೀವು ಅದನ್ನು ವಿಮರ್ಶೆ ಮಾಡುವ ಗೋಜಿಗೆ ಹೋಗದೆ ಅದನ್ನು ಸ್ವೀಕರಿಸುವಂಥ ಮನೋಭಾವ ನಿಮ್ಮಲ್ಲಿ ಬರಬೇಕಾಗ್ತದೆ. ಇದು 5000 ವರ್ಷಗಳಿಗೂ ಕೂಡ ಪುರಾತನವಾಗಿರ್ತಕ್ಕಂಥ ಕಲಿಯುಗದ ಪರಂಪರೆ, ಅತ್ಯಂತ ಪ್ರಾಚೀನವಾದ ಪುರಾತನವಾದ ಧರ್ಮ ಯಾವುದಾದರೂ ಇದ್ದರೆ ಅದು ವೀರಶೈವ ಲಿಂಗಾಯತ ಪರಂಪರೆ ಅನ್ನುವಂಥದ್ದು.